ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋಲಿ ನಾನು ತುಂಬ ಟ್ರೆಂಡಿ ಆಗಿರುವಂತಹ ರಿಸೆಪ್ಷನ್ ಹೇರ್ ಸ್ಟೈಲ್ನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇದು ನಾನು ನಾರ್ಮಲಿ ಗೆಸ್ಟ್ ಮೇಕಪ್ಗೂ ಕೂಡ ಈ ಹೇರ್ ಸ್ಟೈಲ್ನ ಹಾಕ್ತಾರೆ. ಇಲ್ಲಿ ನಾನು ಫಸ್ಟಿಗೆ ಫ್ರಂಟ್ ಪಫ್ ಹಾಕ್ಕೊಂಡಿದ್ದೀನಿ. ನಿಮಗೆ ಯಾವ್ದು ಡಿಸೈನ್ ಬೇಕೋ ಅದನ್ನು ನೀವು ಯೂಸ್ ಮಾಡ್ಬೋದು. ಅದಾದಮೇಲೆ ನಾನು ಏನು ಹೇರ್ ಪಿನ್ ಹಾಕಿರ್ತೀನಿ ಆ ಹೇರ್ ಪಿನ್ನಲ್ಲಿ ಎಷ್ಟು ಹೇರ್ ಇರುತ್ತೆ ಅದನ್ನು ನಾನು 2 ಡಿವೈಡ್ ಆಗಿ ಮಾಡ್ಕೋತಾ ಇದ್ದೀನಿ. ಫಸ್ಟು ನೀಟಾಗಿ ಕೂಮ್ ಮಾಡಿಕೊಂಡು ಅದಾದಮೇಲೆ ನೀಟಾಗಿ 2 ಡಿವೈಡ್ ಮಾಡ್ಕೊಳ್ಳಿ. ಆ 2 ಡಿವೈಡ್ ಮಾಡಿಕೊಂಡು ಅದನ್ನು ರಬ್ಬರ್ ಬ್ಯಾಂಡ್ ಹಾಕ್ಕೊತಾ ಇದ್ದೀನಿ. ಇಲ್ಲಿ ನೀವು ಕ್ಲಿಪ್ ಹಾಕ್ತಾ ಇದ್ದೀರಲ್ವ, ಆ ಹೇರ್ ಬಂದ್ಬಿಟ್ಟು ನೀಟಾಗಿ ಯಾರಾದರೂ ಇದ್ದರೆ ಅವ್ರ ಸಪೋರ್ಟ್ ತೊಗೊಳ್ಳಿ, ಇಲ್ಲಾಂದರೆ ಈ ಥರ ಕ್ಲಿಪ್ಪಿಂದ ಸೆಕ್ಯೂರ್ ಮಾಡ್ಕೊಳ್ಳಿ. ಈಗ ರಬ್ಬರ್ ಬ್ಯಾಂಡ್ ಯೂಸ್ ಮಾಡಬೇಕಾದ್ರೆ ಏನಂದರೆ ಕೆಲವೊಂದು ಸಲ ಕಲರ್ ರಬ್ಬರ್ ಬ್ಯಾಂಡ್ಸ್ ಬರುತ್ತೆ, ಅಂದರೆ ಡಿಸ್ಕೋ ರಬ್ಬರ್ ಬ್ಯಾಂಡ್ ಅಂತ ಹೇಳ್ತೀವಲ್ವ ಅದನ್ನು ಯಾವುದೇ ಕಾರಣಕ್ಕೂ ಹೇರ್ ಸ್ಟೈಲ್ಗೆ ಯೂಸ್ ಮಾಡೋಕ್ಕೆ ಹೋಗಬೇಡಿ. ಬಿಕಾಸ್ ಅದು ರಿಮೂವ್ ಮಾಡಬೇಕಾದ್ರೆಲ್ಲ ಕೂದಲು ಬರೋ ಚಾನ್ಸಸ್ ಇರುತ್ತೆ ಮತ್ತು ತುಂಬ ಪೇಯ್ನ್ ಆಗುತ್ತೆ ಕೂಡ. ಹಾಗಾಗಿ ಈ ಥರ ರಬ್ಬರ್ ಬ್ಯಾಂಡ್ ಯೂಸ್ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಸೊ ನಾನಿಲ್ಲಿ ವಿಡಿಯೋಲಿ ತೋರಿಸ್ತಿರೋ ಥರ ಇದೇ ಥರ ಸ್ಟೆಪ್ ಎಂಡ್ವರೆಗೂ ಈ ಸ್ಟೆಪ್ ಪ್ರೊಸೀಜರ್ನೇ ನೀವು ಫಾಲೋ ಮಾಡ್ಕೋತಾ ಬರಬೇಕಾಗುತ್ತೆ. ಏನಂದರೆ ನಾವು ಈಗ ಸ್ಟಾರ್ಟಿಂಗಲ್ಲಿ ಏನು ಡಿಸೈನ್ ಕ್ರಿಯೇಟ್ ಮಾಡಿರ್ತೀವಿ ಅದೇ ಡಿಸೈನ್ನೇ ಎಂಡಿಂಗ್ವರೆಗೂ ಸೇಮ್ ಸೈಜಲ್ಲೇ ನಾವು ಮಾಡ್ಕೋತಾ ಬರಬೇಕು. ಕೆಲವೊಂದು ಹೇರ್ ಸ್ಟೈಲಲ್ಲಿ ಏನಾಗುತ್ತೆ ಅಂದರೆ ಟಿಪ್ಸು ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಟ್ರಿಕ್ಸ್ ಟಿಪ್ಸ್ ಎಲ್ಲ. ಸೊ ಅದನ್ನು ನಾವು ನೀಟಾಗಿ ನೋಡ್ಕೋಬೇಕು. ನಾವೇನು ಮಾಡ್ತೀವಿ ಅಂದರೆ ಬ್ರೈಡ್ಸ್ಗೆಲ್ಲ ಹೋದಾಗ ನಾವು ಫಸ್ಟು ಹೇರ್ ಪ್ರಿಪ್ರೇಷನ್ ಮಾಡಿಕೊಂಡು ಅದಾದಮೇಲೆ ನಾವು ಹೇರ್ ಸ್ಟೈಲ್ನ ಸ್ಟಾರ್ಟ್ ಮಾಡೋದು. ಕೆಲವೊಬ್ಬರಿಗೆ ಸ್ಟ್ರೈಟ್ ನೇರು ತುಂಬ ಸಾಫ್ಟ್ ಇದ್ದರೆ ಕೂಡ ಈ ಥರ ಹೇರ್ ಸ್ಟೈಲ್ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಪ್ಲಸ್ ಲಾಂಗ್ ಹೇರ್ ಇರುತ್ತಲ್ವ ಅವ್ರಿಗೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಜೊತೆಗೆ ಇನ್ನೊಂದೇನಂತ ಹೇಳಿದ್ರೆ, ನೀವು ಯಾವುದೇ ಒಂದು ಹೇರ್ ಸ್ಟೈಲ್ ಮಾಡಬೇಕು ಅಂತ ಹೋದಾಗ ಫಸ್ಟು ಮೇಯ್ನು ನಮಗೆ ಹೇರ್ ಪಿನ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ನಾನು ಆ್ಯಕ್ಚುಲಿ ನೋಡ್ಬೋದು ನೀವು, ಅದು ತುಂಬ ದೊಡ್ಡ ಹೇರ್ ಪಿನ್ಸ್ ಆಗಿದೆ, ಬಟ್ ನೀಟಾಗಿ ಕೂದಿದೆ. ಬಟ್ ಬ್ರೈಡ್ಸ್ಗೆಲ್ಲ ನಾವು ಯೂಸ್ ಮಾಡಬೇಕಾದ್ರೆ ಸುಜಾತ ಹೇರ್ ಪಿನ್ಸ್ ಅಂತ ಬರುತ್ತೆ, ಅದನ್ನು ಯೂಸ್ ಮಾಡಿ ತುಂಬ ಚೆನ್ನಾಗಿರುತ್ತೆ ಮತ್ತು ಗ್ರಿಪ್ಪು ಕೂಡ ತುಂಬ ನೀಟಾಗಿ ಕೂತ್ಕೊಳ್ಳುತ್ತೆ. ಸೊ ಆಲ್ಮೋಸ್ಟ್ ಇಲ್ಲಿ ಹೇರ್ ಸ್ಟೈಲ್ ಕಂಪ್ಲೀಟ್ ಆಗ್ತಾ ಇದೆ. ನಾನು ಆಲ್ಮೋಸ್ಟ್ ಎಂಡಿಂಗಿಗೆ ಬಂದಿದ್ದೀವಿ. ಲಾಸ್ಟಲ್ಲಿ ಬೇಕಂದರೆ ಕರ್ಲ್ ಕೂಡ ಮಾಡ್ಕೋಬೋದು. ಈ ಹೇರ್ ಸ್ಟೈಲು ತುಂಬಾ ಈಸಿ ಆ್ಯಂಡ್ ಕ್ವಿಕ್ಕಾಗಿ ಆಗುತ್ತೆ. ಟೈಮ್ ಇಲ್ಲ ಅನ್ನೋರಿಗೆ ಈ ಹೇರ್ ಸ್ಟೈಲ್ನ ನೀವು ಟ್ರೈ ಮಾಡ್ಬೋದು. ತುಂಬ ಲಾಂಗ್ ಹೇರ್ ಇರೋರ್ಗೂ ಕೂಡ ಮತ್ತು ತಿಕ್ ಹೇರ್ ಇರೋರ್ಗೂ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ನೋಡ್ಬೋದು ಕಂಪ್ಲೀಟ್ ಆಗಿದೆ. ಇದು ಹೇರ್ ಸ್ಟೈಲ್ನ ಫೈನಲ್ ಲುಕ್ಕು. ಸೊ ನೀವು ಕೂಡ ಒಂದ್ಸಲ ಈ ಹೇರ್ ಸ್ಟೈಲ್ನ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮತ್ತು ಇನ್ನೂ ಯಾವ ಥರ ಹೇರ್ ಸ್ಟೈಲ್ ಎಲ್ಲ ಮಾಡ್ಬೋದು ಅಂತ ಕೂಡ ನೀವು ಕಮೆಂಟಲ್ಲಿ ತಿಳಿಸಿದ್ರೆ ನಾನು ಖಂಡಿತ ಆ ಥರ ಹೇರ್ ಸ್ಟೈಲ್ ಟ್ರೈ ಮಾಡ್ತೀನಿ. ಜೊತೆಗೆ ಯಾರಿಗಾದರೂ ಬ್ರೈಡಲ್ ಮೇಕಪ್ ಬೇಕಿದ್ರೆ ನಾನು ನಂಬರ್ ಮೆನ್ಷನ್ ಮಾಡಿರ್ತೀನಿ, ಸೊ ನೀವು ಕಾಲ್ ಮಾಡ್ಬೋದು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ಇವತ್ತು ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.